ಸಂಸೋನ ವ್ಯಭಿಚಾರಕ್ಕೆ ದಾಸನಾಗ್ತಾನೆ, ವೇಶ್ಯಕ್ಕೆ ದಾಸನಾಗ್ತಾನೆ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 1ನೇ ವಚನದಲ್ಲಿ ಕಾಣಿಸುವುದೇನು ಗೊತ್ತಾ? ತಿಮ್ನಾ ಊರಿಗೆ ಹೋಗಿ ಒಂದು ಹುಡುಗಿಯನ್ನು ನೋಡಿದನು. 15ನೇ ಅಧ್ಯಾಯ 1ನೇ ವಚನದಲ್ಲಿ ಕಾಣುವುದೇನು ಗೊತ್ತಾ? ಸಂಸೋನನು ತನ್ನ ಹೆಂಡತಿಯನ್ನು ಕಾಣಲು ಹೋದನು. 16ನೇ ಅಧ್ಯಾಯದ 1ನೇ ವಚನದಲ್ಲಿ ಏನು ನೋಡ್ತೀರಿ ಗೊತ್ತಾ? ಸಂಸೋನನು ಗಾಜಕ್ಕೆ ಹೋಗಿ ಒಬ್ಬ ವೇಶ್ಯಳ ಬಳಿಗೆ ಸೇರಿದನು. ಈ 3 ಅಧ್ಯಾಯದಲ್ಲಿ 3 ಜನ ಸ್ತ್ರೀಯರು ಸಂಸೋನನ ಜೀವಿತವನ್ನು ಶಾಶ್ವತವಾಗಿ ನಾಶ ಮಾಡಿಬಿಡ್ತಾರೆ. ಈ 3 ಜನ ಸ್ತ್ರೀಯರು ಸಂಸೋನನ ಜೀವಿತದಲ್ಲಿ ಪರಿಚಯವಾಗದಿದ್ದರೆ ಸಂಸೋನನ ಜೀವಿತ ಬಹಳ ಡಿಫ್ರೆಂಟ್ ಆಗಿರ್ತಾ ಇತ್ತು, ಇಲ್ಲವೇ? ಸೈತಾನನು ಈ 3 ಜನ ಸ್ತ್ರೀಯರನ್ನು ಸಂಸೋನನ ಜೀವಿತದಲ್ಲಿ ಕರತರುತ್ತಿರುವಾಗ ಸಂಸೋನನು ತನ್ನ ಜೀವಿತ ಜಾಗ್ರತೆಯಿಂದ ಕಾಪಾಡಿಕೊಂಡಿದೆಯಾದರೆ ಸಂಸೋನನ ಜೀವಿತ ಬಹಳ ಚೆನ್ನಾಗಿರ್ತಾ ಇತ್ತು. ಮೊದಲು ತಿಮ್ನಾ ಎಂಬ ಊರಿಗೆ ಹೋಗಿ ಅಲ್ಲಿ ಒಂದು ಹುಡುಗಿಯೊಂದಿಗೆ ಪರಿಚಯ ಬೆಳೆಸ್ಕೊಳ್ತಾನೆ. ಆಕೆಗೆ ಪ್ರೀತಿ ಮಾಡ್ತಾನೆ, ಆಕೆಗೆ ಮದುವೆ ಮಾಡಿಕೊಳ್ತಾನೆ. ಆ ಮದುವೆ ಸಂಬಂಧ ಒಡೆದು ಹೋಗುತ್ತೆ. ಒಂಟಿತನ ತಾಳದೆ, ಏಕಾಂಗಿತನ ತಾಳದೆ ಕೊನೆಗೆ ಸಂಸೋನ ವೇಶ್ಯಳ ಬಳಿಗೆ ಹೋಗಿ ಸೇರುತ್ತಾನೆ. ವೇಶ್ಯಳೊಂದಿಗೆ ಸಂಸೋನನು ಸಮಯ ಕಳೆದ ನಂತರ ಸಂಸೋನನು ಮತ್ತೊಂದು ಸ್ಥಳಕ್ಕೆ ಹೋಗಿ ಫಿಲಿಸ್ಟಿಯರ ಸ್ತ್ರೀಯರಲ್ಲಿ ದೆಲಿಲ್ಲಾ ಎನ್ನುವಂತಹ ಒಬ್ಬ ಸ್ತ್ರೀಯ ಬಳಿಗೆ ಸೇರುತ್ತಾನೆ. ಅವನಿರಬೇಕಾದದ್ದು ಫಿಲಿಸ್ಟಿಯರ ದೇಶದಲ್ಲ, ಅದು ಪಾಪಿಷ್ಟರ ದೇಶ. ಅಲ್ಯಾಕೆ ಇರುತ್ತಿದ್ದಾನೆ? ಆ ಸ್ತ್ರೀ ಮನೆಗೆ ಯಾಕೆ ಹೋಗ್ತಿದ್ದಾನೆ? ಅವನಿರಬೇಕಾದದ್ದು ಆ ಮನೆಯಲ್ಲ, ಅವನಿರಬೇಕಾದದ್ದು ಇಸ್ರಾಯೇಲ್ ದೇಶದಲ್ಲಿ. ಈ ದಿನ ನಮ್ಮಲ್ಲಿಯೂ ಅಂಥವರು ಇಲ್ಲ ಅಂತೀರಾ? ನೀವೆಲ್ಲಿರಬೇಕು? ನಿಮ್ಮ ಮನೆಯಲ್ಲಿರಬೇಕು. ಮತ್ತೆ ನೀವ್ಯಾಕೆ ಪರಸ್ತ್ರೀಯ ಮನೆಯಲ್ಲಿ ಇರ್ತಾ ಇದ್ದೀರಿ? ಮತ್ತೊಬ್ಬರ ಮನೆಗೆ ಯಾಕೆ ಹೋಗ್ತಾ ಇದ್ದೀರಿ? ಮತ್ತೊಬ್ಬರನ್ನು ನಿಮ್ಮ ಮನೆಗೆ ಯಾಕೆ ಬರಗೊಡಿಸ್ತಾ ಇದ್ದೀರಿ? ಯಾಕೆ ತಮ್ಮನೆ ಯಾವಾಗಲೂ ಆ ಪಕ್ಕದ ಮನೆಯವ್ರ ಮನೆಗೆ ಹೋಗ್ತಾ ಇದ್ದಿ? ಯಾಕೆ ಹೋಗ್ತಾ ಇದ್ದಿ ಅಂದ್ರೆ ಅಲ್ಲಿ ಒಂದು ಹುಡುಗಿ ಇದ್ದಾಳೆ. ಯಾಕೆ ತಂಗಿ ಯಾವಾಗಲೂ ಪಕ್ಕದ ಮನೆಯವ್ರ ಮನೆಗೆ ಹೋಗ್ತಿ? ಯಾಕೆಂದ್ರೆ ಅವರ ಮನೆಯಲ್ಲಿ ಹುಡುಗ ಇರುವುದರಿಂದ. ಅಲ್ಲಿಯೇ ತಿರುಗಾಡುತ್ತಾ ಇರುತ್ತಿ, ಅವರ ಮನೆಯಲ್ಲೇ ಕೂತ್ಕೊಳ್ಳುತ್ತಿ, ಹೊತ್ತು ಗೊತ್ತು ಇಲ್ಲದೆ ತಿರುಗಾಡುತ್ತಾ ಇರುತ್ತಿ. ಅಲ್ಲಿ ನಿನಗೇನು ಕೆಲಸ? ಸಂಸೋನನೇ, ನಿನಗೇನು ಅಲ್ಲಿ ಕೆಲಸ? ಗಾಜಕ್ಕೆ ಯಾಕೆ ಹೋದೆ? ತಿಮ್ನಾ ಊರಿಗೆ ಯಾಕೆ ಹೋದೆ? ದೆಲಿಲ್ಲಳ ಬಳಿಗೆ ಯಾಕೆ ಹೋದೆ ಅನ್ನುವಾಗ ಯಾಕೆ ಹೋದ ಗೊತ್ತಾ? ಪತನವಾಗಿರುವುದರಿಂದ ಹೋದ. ವ್ಯಭಿಚಾರ ಅವನಿಗೆ ರೂಢಿಯಾಗಿರುವುದರಿಂದ ಹೋದ. ತನ್ನ ಆತ್ಮಿಕತೆಯನ್ನು ಪಣವಾಗಿಟ್ಟಿರುವುದರಿಂದ ಹೋದ. ಈ ದಿನ ನಮ್ಮಲ್ಲಿಯೂ ಅಂಥವರಿದ್ದಾರೆ. ನೀವು ಸಹ ಆತ್ಮಿಕರಾಗಿದ್ದೀರಿ, ರಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿದ್ದೀರಿ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಿ, ಆದರೆ ಹೋಗಕೂಡದ ಸ್ಥಳಗಳಿಗೆ ಹೋಗ್ತಾ ಇದ್ದೀರಿ. ಇರಕೂಡದ ಸ್ತ್ರೀಯೊಂದಿಗೆ, ಇರಕೂಡದ ಪುರುಷನೊಂದಿಗೆ ಇರುತ್ತಾ ಇದ್ದೀರಿ. ಅನವಶ್ಯಕವಾದ ಪರಿಚಯ ಬೆಳೆಸಿಕೊಳ್ಳುತ್ತಾ ಇದ್ದೀರಿ. ಫಲಿತವಾಗಿ ಏನಾಗ್ಲಿಕ್ಕಿದೆ? ನಿಮ್ಮ ಬದುಕು ನಾಶವಾಗ್ಲಿಕ್ಕಿದೆ. ಜಾಗ್ರತೆ. ಸಂಸೋನ ದೆಲಿಲ ಬಳಿಗೆ ಸೇರುತ್ತಾನೆ. ದೆಲಿಲ ಕೊಡುವಂತಹ ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ ಸಂಸೋನನು ಆಕೆಗೆ ದಾಸನಾಗುತ್ತಾನೆ. ಆ ಸಂತೋಷ ನೋಡುತ್ತಾ ಇದ್ದನೇ ಹೊರತು ದೆಲಿಲ ಹಾಕುತ್ತಿರುವಂತಹ ಒಳಸಂಚೇನು ಎಂಬುದಾಗಿ ಕಂಡು ಹಿಡಿಯಲಿಕ್ಕಾಗ್ಲಿಲ್ಲ. ಸಂಸೋನನಿಗೆ ಗೊತ್ತಿರಲಿಲ್ಲ ಪ್ರಿಯರೇ, ಅವನಿಗೆ ಗೊತ್ತಿರೋದೆಲ್ಲ ಒಂದೇ, ದೆಲಿಲಳ ಬಳಿಯಲ್ಲಿ ಸುಖ ಸಿಗುತ್ತೆ ಎಂಬುದಾಗಿ. ಹಾಗೆ ಸುಖ ದೊರಕುತ್ತದೆ ಅಂದುಕೊಳ್ತಾ ಇದ್ದ. ಆದರೆ ದೆಲಿಲ ತನ್ನ ಸುತ್ತಲೂ ಭಯಂಕರವಾದ ಬಲೆಯನ್ನು ಹಾಕಿದ್ದಾಳೆ ಎಂದು ಗುರುತಿಸಲಿಲ್ಲ. ಈ ದಿನ ನಮ್ಮಲ್ಲಿಯೂ ಅಂಥವರು ಬಹಳ ಜನ ಇದ್ದಾರೆ. ಈ ದಿನ ನೀವು ಕುಡಿಯುತ್ತಾ ಇದ್ದೀರಿ. ಆ ಕುಡುಕುತನದ ನಿಮಿತ್ತ ನೀವು ಸ್ವಲ್ಪ ಹೊತ್ತು ಸಂತೋಷ ಪಡ್ತಾ ಇದ್ದೀರಿ. ಆದರೆ ಆ ಕುಡುಕುತನವೇ ನಿಮಗೆ ಕ್ಯಾನ್ಸರ್ ತರುವಂಥದ್ದಾಗಿದೆ ಎಂದು ನೀವು ಗುರುತಿಸುತ್ತಾ ಇಲ್ಲ. ಈ ದಿನ ನೀವು ವೇಶ್ಯರ ಬಳಿಗೆ ಹೋಗ್ತಾ ಇದ್ದೀರಿ. ಈ ದಿನ ನೀವು ವ್ಯಭಿಚಾರ ಮಾಡ್ತಾ ಇದ್ದೀರಿ. ಆ ವೇಶ್ಯರೇ ಶೀಘ್ರದಲ್ಲೇ ನಿಮಗೆ ವಾಸಿಯಾಗದ ಭಯಂಕರ ರೋಗ ಅಂಟಿಸುವಂತವರಾಗಿದ್ದಾರೆ ಎನ್ನುವುದು ಅರ್ಥವಾಗ್ತಿಲ್ಲ. ಸಂಸೋನನೇ, ನಿನಗೆ ಅರ್ಥವಾಗ್ತಿಲ್ಲ. ಏನೋ ದೆಲಿಲ ನಿನಗೆ ಸುಖ ಕೊಡ್ತಾಳೆ ಅಂದುಕೊಳ್ತಾ ಇದ್ದೀಯ, ಆದರೆ ದೆಲಿಲ ಎಂದೋ ನಿನಗೆ ಅಡುವಾಗಿಟ್ಟಿದ್ದಾಳೆ. ದೆಲಿಲ ಆಲ್ರೆಡಿ ನಿನಗೋಸ್ಕರ ದುಡ್ಡನ್ನು ತೆಗೆದುಕೊಂಡಿದ್ದಾಳೆ. ನಿನ್ನನ್ನು ಒಪ್ಪಿಸಿಕೊಡುವುದಕ್ಕಾಗಿ ಆಕೆ ಮಾಡಬೇಕಾದದ್ದನ್ನೆಲ್ಲ ಮಾಡಿದಾಳೆ. ಸೈತಾನನು ಈಗಲೂ ಅದನ್ನೇ ಮಾಡ್ತಿದ್ದಾನೆ. ಅವನು ಸ್ವಲ್ಪ ಹೊತ್ತು ನಿಮಗೆ ಸಂತೋಷ ಕೊಡ್ತಾನೆ, ಸ್ವಲ್ಪ ಹೊತ್ತು ನಿಮಗೆ ಆನಂದ ಕೊಡ್ತಾನೆ, ಆನಂತರ ನಿಮ್ಮ ಜೀವಿತವನ್ನೇ ನಾಶ ಮಾಡಿಬಿಡುತ್ತಾನೆ. ಆ ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ ಅದು ಅನ್ಯಾಯದಿಂದ ದುಡ್ಡು ಸಂಪಾದಿಸುವಂಥದ್ದಾಗಿರ್ಬೋದು, ಲಂಚ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಹೊಲಸು ಸಿನಿಮಾ ನೋಡುವಂಥದ್ದಾಗಿರ್ಬೋದು, ಪಾಪಿಷ್ಟ ಪ್ರೀತಿ ಪ್ರೇಮ ಎಂದು ಹೇಳಿ ಆ ಪ್ರೀತಿಯ ಮುಸ್ಕಿನಲ್ಲಿ ನೀಚವಾದ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಕ್ರಮ ಸಂಪಾದನೆ ಆಗಿರಬಹುದು, ಅಪವಿತ್ರವಾದ ಚಟಗಳಾಗಿರಬಹುದು, ಕುಡುಕುತನ ಆಗಿರಬಹುದು, ಅಲೆಮಾರಿತನ ಆಗಿರಬಹುದು. ಅವುಗಳ ಸಂತೋಷ ಇರುವುದು ಸ್ವಲ್ಪ ಹೊತ್ತು ತಾನೆ. ಆ ಸಂತೋಷಕ್ಕೆ ಒಂದು ವೇಳೆ ನೀವು ಒಪ್ಪಂದ ಮಾಡಿಕೊಳ್ಳುವುದಾದರೆ ಸಂಸೋನನೇ ಕೇಳು, ನಿನ್ನ ಜೀವಿತ ನಾಶವಾಗ್ಲಿಕ್ಕಿದೆ. ಗುರ್ತಿಸ್ಲಿಕ್ಕಾಗ್ಲಿಲ್ಲ ಪ್ರಿಯರೇ. ಒಂದು ದಿನ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದಿದ್ದಳು. ಬಹಳ ಚೆನ್ನಾಗಿದ್ದಳು, MSc ಓದಿದಳು,
50-60 ಸಾವಿರ ಸಂಬಳ ಇತ್ತು. ಬಂದ್ ಹೇಳ್ತಾಳೆ, ಅಣ್ಣ, ನನ್ನ ತಂದೆ ತಾಯಿಗಳು ಮದುವೆಗಾಗಿ ಸಂಬಂಧ ನೋಡ್ತಿದಾರಣ. ನನಗೆ ಫೋನ್ ಮಾಡಿ, ಬೇಗ ಬಾ ಮಗಳೇ, ಒಳ್ಳೆ ಸಂಬಂಧ ಸಿಕ್ಕಿದೆ, ನಿನಗೆ ಮದುವೆ ವಯಸ್ಸು ಬಂದಿದೆ, ಈಗಾಗಲೇ ಮದುವೆ ವಯಸ್ಸು ಸ್ವಲ್ಪ ಮಟ್ಟಿಗೆ ದಾಟುತ್ತಾ ಇರುವುದರಿಂದ ಬೇಗ ಬಂದ್ರೆ ಒಳ್ಳೆ ಸಂಬಂಧ ಸಿಕ್ಕಿದೆ, ನಿನಗೆ ಮದುವೆ ಮಾಡ್ತೇವೆ ಅಂದಿದ್ದಾರೆ ಎಂದು ನನಗೆ ಹೇಳಿದಾರಣ. ಸಂತೋಷ ತಂಗಿ, ಹೋಗು, ಏನು ಓದಿದ್ದಿ ನೀನು? MSc ಅಣ್ಣ ಅಂದಳು. ಏನ್ ಮಾಡ್ತಾ ಇದ್ದಿ? MNC ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ದೇನಣ್ಣ, ಒಳ್ಳೆ ಸಂಬಳ ಇದೆ ಅಣ್ಣ ಅಂದಳು. ಮತ್ತೆ ಒಳ್ಳೆ ಸಂಬಳ ಅನ್ನುತ್ತಾ ಇದ್ದಿ, MNC ಕಂಪನಿಯಲ್ಲಿ ಉದ್ಯೋಗ ಅನ್ನುತ್ತಾ ಇದ್ದಿ, ಚೆನ್ನಾಗಿ ಓದಿಕೊಂಡಿದ್ದಿ, ನಿನ್ನ ತಂದೆ ತಾಯಿಗಳೇನು ಒಳ್ಳೆ ಸಂಬಂಧ ದೊರಕಿದೆ, ಮದುವೆ ಮಾಡುತ್ತೇನೆ ಅನ್ನುವಾಗ ಹಾಗೆ ಮದುವೆ ಮಾಡಿಸೋದು ತಂದೆ ತಾಯಿಗಳಾಗಿ ಅವರ ಜವಾಬ್ದಾರಿ, ಮತ್ತು ನೀನು ಮದುವೆ ಮಾಡಿಕೊಳ್ಳೋದು ಕೂಡ ಒಳ್ಳೇದು ತಂಗಿ, ಹೋಗು ಅಂದೆ. ನಾನು ಹೋಗ್ಲಿಕ್ಕಾಗಲ್ಲಣ ಅಂದಳು. ಯಾಕೆ ಹೋಗ್ಲಿಕ್ಕಾಗಲ್ಲ ಅಂದೆ. ನಾನು ಮದುವೆ ಮಾಡಿಕೊಳ್ಳಲಿಕ್ಕಾಗಲ್ಲಣ ಅಂದಳು. ಯಾಕೆ ಮದುವೆ ಮಾಡಿಕೊಳ್ಳಲಿಕ್ಕಾಗಲ್ಲ ಅಂದೆ. ಕಾರಣ ಏನೆಂದು ನಾನು ಹೋಗಿ ನನ್ನ ತಂದೆ ತಾಯಿಗಳಿಗೆ ಹೇಳಲಿಕ್ಕಾಗಲ್ಲಣ ಅಂದಳು. ಒಂದು ವೇಳೆ ಈ ಮದುವೆ ನೀನು ಮಾಡಿಕೊಳ್ಳಲಿಕ್ಕೆ ನಿನಗೆ ಇಷ್ಟವಿಲ್ಲದಿದ್ದರೆ, ಮದುವೆ ಮಾಡಿಕೊಳ್ಳುವ ಆಲೋಚನೆ ಇಲ್ಲದಿದ್ದರೆ, ಇಷ್ಟವಿಲ್ಲದಿದ್ದರೆ ಹೋಗಿ ನಿನ್ನ ತಂದೆ ತಾಯಿಗೆ ಹೇಳಮ್ಮ ಅಂದೆ. ಹೇಳಲಿಕ್ಕಾಗಲ್ಲಣ ಅಂದಳು. ಮದುವೆ ವಯಸ್ಸಿಗೆ ಬಂದ ಮಗಳು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ್ರೆ ಯಾವುದೇ ತಂದೆಗಾಗಲಿ ತಾಯಿಗಾಗಲಿ ಅವರಿಗೆಷ್ಟೋ ಭಾರ ಅಣ ಅಂದಳು. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ತಂಗಿ ಅಂದೆ. ಮದುವೆ ಸಂಬಂಧ ದೊರಕಿದೆ ಬಾ ಅನ್ನುತ್ತಿದ್ದಾರೆ ತಂದೆ ತಾಯಿಗಳು. ಹೋಗಬೇಕಾದವಳು ಹೋಗಲ್ಲ ಅಂತ ಹೇಳಿ ಮದುವೆ ಮಾಡ್ಕೊಳ್ಳಲ್ಲ ಅನ್ನುತ್ತಿದ್ದಿ. ಮಾಡ್ಕೋದಿಲ್ಲ ಎಂಬ ವಿಷಯ ಮನೆಯವರಿಗೆ ಹೇಳು ಅಂದ್ರೆ ಹೇಳಲ್ಲ ಅನ್ನುತ್ತಾ ಇದ್ದಿ. ಯಾಕೆ ಹೀಗೆ ಅಂದೆ. ಒಬ್ಬ ಹುಡುಗನಿಗೆ ನಾನು ಪ್ರೀತಿಸಿದೆನಣ ಅಂದಳು. ಆ ಹುಡುಗನೇ ನನಗೆ ಸರ್ವಸ್ವ ಅಂದುಕೊಂಡೆ ಅಣ. ಆ ಹುಡುಗನು ನನ್ನನ್ನು ಪ್ರೀತಿಸಿ ನನ್ನನ್ನೇ ಸರ್ವಸ್ವ ಎಂದು ಹೇಳಿದಣ. ಮತ್ತೇನಾಯ್ತು? ಮೋಸ ಮಾಡಿದನಣ ಅಂದಳು. ವಂಚಿಸಿದನಣ ಅಂದಳು. ಅವನು ಬಹಳ ಮೋಸಗಾರ ಅಂದಳು. ಸಹೋದರ ಸಹೋದರಿಯರೇ, ಗಮನ ಕೊಟ್ಟು ಕೇಳಿರಿ. ಪಾಪ ಏನ್ ಮಾಡುತ್ತದೆ ಎಂದು, ಈ ದಿನ ನೀವು ಮಾಡ್ತಿರುವ ಪಾಪ ಮುಂದೆ ನಿಮಗೆ ಏನ್ ಮಾಡುವಂಥದ್ದಾಗಿದೆ ಎಂದು ನಿಮಗೆ ಗೊತ್ತಿಲ್ಲ. ಆ ದಿನ ಸಂಸೋನನಿಗೆ ಕೊಡಲ್ಪಟ್ಟಿರುವ ಅದ್ಭುತವಾದ ಜವಾಬ್ದಾರಿಕೆಯನ್ನು ಬಿಟ್ಟು ಬಿಟ್ಟು, ಪ್ರಭುವನ್ನು ಬಿಟ್ಟು ಬಿಟ್ಟು, ಪರಿಶುದ್ಧತೆಯನ್ನು ಬಿಟ್ಟು ಬಿಟ್ಟು, ಈಗ ಪಾಪ ಮಾಡುವುದಕ್ಕಾಗಿ ದೆಲೀಲಳ ಬಳಿಗೆ ಬಂದರೆ ಏನ್ ಜರುಗುತ್ತದೆ ಎಂದು ಗೊತ್ತಾಗ್ಲಿಲ್ಲ. ಒಂದು ವೇಳೆ ನೀವು ಕೂಡ ಹಾಗೆ ಪ್ರಭುವನ್ನು ಬಿಟ್ಟು ಬಿಟ್ಟು, ಪರಿಶುದ್ಧತೆಯನ್ನು ಬಿಟ್ಟು ಬಿಟ್ಟು, ಪರಿಚಯವನ್ನು ಒಂದು ವೇಳೆ ಬಿಟ್ಟು ಬಿಟ್ಟು ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ನೀವು ಪ್ರಯತ್ನ ಪಡುವುದಾದರೆ ಏನಾಗುತ್ತದೆ ಎಂದು ಬೇಗನೆ ನಾನು ಹಂಚಿಕೊಳ್ಳಲು ಬಯಸ್ತೇನೆ ಕೇಳಿ. ಅವನು ಬಹಳ ಮೋಸಗಾರಣ ಅಂದಳು. ಅವನು ಬಹಳ ಪಾಪಿಷ್ಟನಣ. ಅವನು ಪ್ರೀತಿ ಪ್ರೀತಿ ಎಂದು ಹೇಳಿದ್ದು ನಿಜವಾಗ್ಲೂ ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ಅಲ್ಲಣ. ನನ್ನ ಅಂದವನ್ನು ನೋಡಿ ನನ್ನನ್ನು ಅನುಭವಿಸಬೇಕೆನ್ನುವುದಕ್ಕಾಗಿ ಪ್ರೀತಿಯ ಮುಸುಕಿನಲ್ಲಿ ನನ್ನ ಜೀವಿತದೊಂದಿಗೆ ಆಟ ಆಡಿದಣ. ನನ್ನ ಜೀವಿತ ನಾಶ ಮಾಡಿದನಣ. ಆಗ ನಾನು ಒಬ್ಬ ಅಣ್ಣನಂತೆ ಹೇಳಿದ್ದೇನೆಂದರೆ, ಅವನು ಪಾಪಿಷ್ಟನು, ದುರ್ಮಾರ್ಗಿ, ದುಷ್ಟನೂ ಆಗಿರುವುದರಿಂದ ಅವನನ್ನು ಮರೆತು ಬಿಡು ತಂಗಿ. ಅವನು ನಿನ್ನ ಜೀವಿತವನ್ನು ನಾಶ ಮಾಡಿ ಹೋಗಿದ್ದಾನೆ, ನಿನ್ನನ್ನು ಹಾಳು ಮಾಡಿ ಹೋಗಿದ್ದಾನೆ. ಈಗ ಅವನ ಕುರಿತು ಯಾಕೆ ಆಲೋಚಿಸುತ್ತಿ? ಅವನೊಬ್ಬ ದುರ್ಮಾರ್ಗಿ, ದುಷ್ಟ, ಮಾನವ ಮೃಗ, ಅವನೊಬ್ಬ ಪಶು ಆಗಿದ್ದ, ಮರೆತು ಬಿಡು ಅಂದೆ. ಆಗ ಹುಡುಗಿ ಹೇಳಿದ್ದೇನು ಗೊತ್ತಾ? ಮರೆಯೋಣ ಅಂದುಕೊಂಡ್ರೆ ಮರಿಲಿಕ್ಕಾಗಲ್ಲಣ ಅಂದಳು. ಅಂತಹ ದುರ್ಮಾರ್ಗಿಯನ್ನು ನೆನಪು ಮಾಡಿಕೊಂಡು ಏನ್ ಸಾಧಿಸುತ್ತೀ ತಂಗಿ, ಮರ್ತು ಬಿಡು ಎಂದು ಹೇಳಿದೆ. ಮರ್ತು ಹೋಗಿ ಚೆನ್ನಾಗಿ ನಿನ್ನ ತಂದೆ ತಾಯಿ ಹುಡುಕಿ ತಂದಿರುವ ಹುಡುಗನಿಗೆ ಮದುವೆಯಾಗಿ ಚೆನ್ನಾಗಿ ಜೀವಿಸು ತಂಗಿ ಎಂದು ಹೇಳಿದೆ. ನನ್ನಿಂದ ಆಗಲ್ಲ ಅಣ್ಣ, ನನ್ನ ಬದುಕಿನಲ್ಲಿ ಪ್ರಶಾಂತತೆ ಇನ್ನೆಂದಿಗೂ ನಾನು ನೋಡುವುದಿಲ್ಲ ಅಂದಳು. ಯಾಕೆಂದರೆ ಅವನು ನನ್ನನ್ನೇ ಸರ್ವಸ್ವ ಎಂದು ಪ್ರೀತಿಸಿದ. ಇವತ್ತಲ್ಲ ನಾಳೆ ಮದುವೆ ಆಗ್ತೇನೆಂದು ಹೇಳಿದ. ನಿಜವಾಗ್ಲೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನಂಬುವುದಾದರೆ ಹಾಗಾದರೆ ಬಾ, ಇವತ್ತಲ್ಲ ನಾಳೆ ನಾವು ಗಂಡ ಹೆಂಡತಿಯರಾಗಿ ಬದುಕುತ್ತೇವಲ್ಲವೇ? ನಿಜವಾಗ್ಲೂ ನನ್ನನ್ನು ಪ್ರೀತಿಸುವುದಾದರೆ ನನ್ನೊಂದಿಗೆ ಬಂದು ಮಲಗಿಕೋ ಎಂಬುದಾಗಿ ತೊಂದರೆಗೊಳಿಸಿದಣ. ತಂಗಿಯಂದಿರೇ ಕೇಳ್ತಿದ್ದೀರಾ? ತಮ್ಮಂದಿರೇ ಕೇಳ್ತಿದ್ದೀರಾ? ಇಂತಹ ಪಾಪಿಷ್ಟರು ನಮ್ಮ ಸುತ್ತಲೂ ತಿರುಗಾಡ್ತಾ ಇರ್ತಾರೆ. ತಂಗಿಯಂದಿರೇ ಕೇಳ್ತಾ ಇದ್ದೀರಾ? ಯಾವ ಬಾಯ್ ಫ್ರೆಂಡ್ಗೆ ನನ್ನ ಬಾಯ್ ಫ್ರೆಂಡ್ ಅನ್ನುತ್ತಾ ಇದೆಯೋ, ಯಾರನ್ನು ನಾನು ಪ್ರೀತಿಸ್ತಿದ್ದೇನೆ ಅನ್ನುತ್ತಾ ಇದೆಯೋ, ಅವನು ನಿನಗೆ ಯಾಕೆ ಪ್ರೀತಿಸ್ತಿದ್ದಾನೆ ಗೊತ್ತಾ? ಅರ್ಥ ಆಗುವಂತ ಹೇಳ್ತೇನೆ ಕೇಳು. ಅವನಿಗಿರುವ ಶರೀರದ ಇಚ್ಛೆ, ಅವನ ಕೋರಿಕೆ ತೀರಿಸಿಕೊಳ್ಳಬೇಕಾದ್ರೆ ಅವನು ವೇಶ್ಯಳ ಬಳಿಗೆ ಹೋಗಬೇಕಾಗತ್ತೆ. ಅವಳ ಬಳಿಗೆ ಹೋದ್ರೆ 1,000 ರೂಪಾಯಿ, 2,000, 5,000 ರೂಪಾಯಿ ಕೊಡಬೇಕಾಗತ್ತೆ. ಇವನೇನೋ ಸೋಮಾರಿ ಆಗಿರುತ್ತಾನೆ, ಯಾವ ದುಡ್ಡು ಅವನ ಹತ್ರ ಇರಲ್ಲ. ಆದರೆ ಪ್ರೀತಿ ಪ್ರೀತಿ ಅಂತ ಹೇಳಿ ಯಾಮರಿಸುವುದಾದರೆ ನೀನು ಫ್ರೀ ಆಗಿ ಅವನ ಕೋರಿಕೆ ತೀರಿಸುತ್ತಿ. ಅದು ಅವನ ಉದ್ದೇಶ. ಇದು ಪ್ರೀತಿ ಪ್ರೇಮದಲ್ಲಿ ಜರುಗುವ ಮೋಸ ಆಗಿದೆ. ಕೇಳ್ತಿದ್ದೀರಾ ತಮ್ಮ ತಂಗಿಯಂದೇರೆ? ಎಚ್ಚರ. ಆ ತಂಗಿ ಹೇಳಿರುವ ಮಾತೇನ್ ಗೊತ್ತಾ? ನನ್ನ ಭವಿಷ್ಯದಲ್ಲಿ ನಾನು ಮತ್ತೆ ಮದುವೆ ಆಗ್ಲಿಕ್ಕಾಗಲ್ಲ, ನನ್ನ ಭವಿಷ್ಯದಲ್ಲಿ ಮತ್ತೆ ನಾನು ನೆಮ್ಮದಿಯಿಂದ ಜೀವಿಸ್ಲಿಕ್ಕಾಗಲ್ಲ ಅಂದಳು. ಯಾಕೆ ತಂಗಿ ಅಂದೆ. ಅಣ್ಣ, ನನಗೆ ಅವನು ಪ್ರೀತಿಸಿದ್ದೇನೆ ಎಂದು ಹೇಳಿದ, ನಾನೇ ಸರ್ವಸ್ವ ಎಂದು ಹೇಳಿದ, ನನಗೆ ಮದುವೆ ಮಾಡಿಕೊಳ್ತೇನಂದಿದ. ಹೇಗೋ ಮದುವೆಯ ನಂತರ ಗಂಡ ಹೆಂಡತಿಯಾಗಿರುತ್ತೇವಾದ್ದರಿಂದ ಹಿಂದಿನಿಂದಲೇ ಹಾಗಿದ್ರೆ ತಪ್ಪೇನು? ನಿಜವಾಗ್ಲೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಕೋರಿಕೆ ತೀರಿಸು ಎಂದು ಹೇಳದ. ಹೇಗೋ ಮದುವೆ ಮಾಡಿಕೊಳ್ತಾನಂದ್ಕೊಂಡು ಅವನ ಕೋರಿಕೆ ತೀರಿಸಲು ಆರಂಭಿಸಿದೆ. ಅವನ ಕೋರಿಕೆ ತೀರಿ ಹೋದ ನಂತರ ಅವನು ಸಡನ್ ಆಗಿ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟ, ಮಾಯವಾಗ್ಬಿಟ್ಟ. ಮೋಸಗಾರನೆಂದು ಗೊತ್ತಾಯಿತು.
ಅವನು ಹಾಗೆ ಸುಮ್ಮನೆ ಹೊರಟೋದ್ರೆ ಚೆನ್ನಾಗಿರ್ತಿತ್ತಣ. ಆದ್ರೆ ಹಾಗೆ ಹೋಗ್ಲಿಲ್ಲ. ಅವನು ಹೊರಟು ಹೋಗ್ತಾ ಹೋಗ್ತಾ ಒಂದು ಬಹುಮಾನ ಕೊಟ್ಟೋದ. ಏನದು? ಅವನ ಕೋರಿಕೆ ತೀರಿಸುವುದಕ್ಕಾಗಿ ಅಂದವಾಗಿರುವ ನನ್ನ ಶರೀರ ಬಹುಮಾನವಾಗಿ ನಾನು ಕೊಟ್ಟರೆ, ಆ ಪಾಪಿಷ್ಟನೇನೋ ಅವನಿಗಿರುವ ರೋಗವನ್ನು ನನಗೆ ಬಹುಮಾನವಾಗಿ ಕೊಟ್ಟ. ಯಾವ ರೋಗ ತಂಗಿ ಅಂದೆ? ಅವನಿಗೆ HIV ಇತ್ತಣ. ಅದನ್ನು ಯಾವತ್ತೂ ಅವನು ನನಗೆ ಹೇಳಲಿಲ್ಲ. ನನಗೆ HIV ರೋಗ ಬಹುಮಾನವಾಗಿ ಕೊಟ್ಟೋದಣ. ಅಣ್ಣ, ಈ ದಿನ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೇನೆ, ಆದರೆ ನಿಮಗೊಂದು ವಿಷಯ ಗೊತ್ತಾ? ನಾನು HIV ಪೇಷಂಟ್ ಆಗಿದ್ದೇನಣ್ಣ ಅಂದಳು. ಈ ವಿಷಯ ಯಾವ ರೀತಿ ಹೋಗಿ ನನ್ನ ತಾಯಿಗೆ ಹೇಳಲಿ? ಒಂದು ಸಾಂಪ್ರದಾಯವುಳ್ಳ ಕುಟುಂಬ ಅಣ್ಣ, ಉನ್ನತ ಮೌಲ್ಯಗಳುಳ್ಳ ಕುಟುಂಬ ಅಣ್ಣ ನಮ್ಮ ಕುಟುಂಬ. ಸುತ್ತಲಿರುವ ಬಂಧುಗಳು, ಸ್ನೇಹಿತರು ನಮ್ಮನ್ನು ಕಂಡ್ರೆ ಬಹಳ ಗೌರವ ಕೊಡ್ತಾರೆ. ಈಗ ನಾನು ಮದುವೆ ಮಾಡಿಕೊಂಡು ಮತ್ತೊಬ್ಬ ಹುಡುಗನಿಗೆ ಹೇಗೆ ಮೋಸ ಮಾಡಲಿ? ನಾನು ಮದುವೆ ಮಾಡಿಕೊಳ್ಳಲಾರೆ ಎಂದು ತಂದೆ ತಾಯಿಗಳಿಗೆ ಹೇಳುವುದಾದ್ರೆ, ಯಾಕಮ್ಮ ಮಾಡ್ಕೊಳ್ಳಲ್ಲ, ಕಾರಣ ಹೇಳು ಅಂದ್ರೆ, ಈ ವಿಷಯ ನನ್ನ ತಾಯಿ ತಂದೆಗೆ ಹೇಗೆ ಹೇಳಲಿ ಅಣ್ಣ? ಒಂದು ಸಾರಿ ಆಲೋಚಿಸಿ ತಮ್ಮ ತಂಗಿಯಂದರೆ, ಪ್ರೀತಿ ಮುಸ್ಕಲಿ ಜರುಗುವ ಘೋರ ಕಾರ್ಯಗಳು ಎಷ್ಟು ಭಯಂಕರವಾಗಿರುತ್ತವೆ ಎಂದು ಯಾರಿಗೂ ಹೇಳಿಕೊಳ್ಳಲಿಕ್ಕಾಗೋದಿಲ್ಲ. ಮದುವೆ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ. ಪ್ರಶಾಂತವಾಗಿ ಬದುಕಲಿಕ್ಕಾಗೋದಿಲ್ಲ. ಪೇರೆಂಟ್ಸಿಗೂ ಸಂತೋಷಪಡಿಸ್ಲಿಕ್ಕಾಗೋದಿಲ್ಲ. ಪೇರೆಂಟ್ಸಿಗೆ ಉತ್ತರ ಕೂಡ ಕೊಡ್ಲಿಕ್ಕಾಗಲ್ಲ. ಜೀವಂತ ಶವದಂತೆ ಆಕೆ ಬದುಕುವವಳಾಗಿದ್ದಳು ಪ್ರಿಯರೇ. ಪಾಪ ಎಂಥ ಭಯಂಕರ ಕೆಲಸ ಮಾಡಿತು ನೋಡಿ. ಅಲ್ಪಕಾಲ ಸಂತೋಷ ಒಂದು ಬಂಗಾರದ ಭವಿಷ್ಯವನ್ನೇ ಹೇಗೆ ಹಾಳು ಮಾಡಿತು ನೋಡಿ. ಪಾಪ ಅದನ್ನೇ ಮಾಡುತ್ತೆ. ಸಂಸೋನನು ತನ್ನ ಸುಖಕ್ಕೋಸ್ಕರ ದೆಲಿಲಾಳ ಬಳಿಗೆ ಹೋದರೆ, ದೆಲಿಲಾ ಏನ್ ಮಾಡಿದಳು ಗೊತ್ತಾ? ಸಂಸೋನನಿಗೆ ಗೊತ್ತಾಗಲಾರ್ದ ಹಾಗೆ ತನ್ನ ತೊಡೆಯ ಮೇಲೆ ನಿದ್ರೆ ಹೋಗುವಂತೆ ಮಲಗಿಸುತ್ತಾ ಇದ್ದಳು. ಸಂಸೋನ ಅಂದ್ಕೊಳ್ತಾ ಇದೆ, ಎಷ್ಟು ಹಾಯಾಗಿದೆ ಎಂದು. ದೆಲಿಲಾ ಮಡಿಲು ನನಗೆ ಎಷ್ಟು ಹಾಯಾಗಿದೆ ಅಂದ್ಕೊಂಡ. ದೆಲಿಲಾಳ ಮಡಿಲು ನನಗೆ ಎಷ್ಟು ಆರಾಮಾಗಿದೆ ಅಂದ್ಕೊಂಡ. ಈ ದಿನ ಯಾರಾದ್ರೂ ಇದ್ದೀರಾ? ಪಾಪ ಎಷ್ಟು ಹಾಯಾಗಿದೆ ಅಂದ್ಕೊಳ್ಳುವವರು, ಕುಡುಕುತನ ಎಷ್ಟು ಹಾಯಾಗಿದೆ ಅಂದ್ಕೊಳ್ಳುವವರು, ನೀವು ಮಾಡ್ತಿರುವ ನೀಚವಾದ ಕೆಲಸ ಎಷ್ಟು ಹಾಯಾಗಿದೆ ಅಂದುಕೊಳ್ಳುವವರು ಇರುವುದಾದ್ರೆ ಕೇಳಿರಿ. ನಿಮಗೆ ಗೊತ್ತಾಗಲಾರದೆ ಆ ಪಾಪ ನಿಮ್ಮ ಸುತ್ತಲೂ ಒಂದು ಭಯಂಕರವಾದಂತಹ ಮುತ್ತಿಗೆಯನ್ನು, ನಿಮ್ಮ ಸುತ್ತಲೂ ಒಂದು ಭಯಂಕರವಾದ ಬಲೆಯನ್ನು ತರುವಂಥದ್ದಾಗಿರುತ್ತೆ. ನೋಡೋಣ ಬನ್ನಿ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 5ನೇ ವಚನ. ದೆಲಿಲಾ ಎಂಬ ಸ್ತ್ರೀಯನ್ನು ಮೋಹಿಸಿದಾಗ ಯಾರು? ಸಂಸೋನನು. ಫಿಲಿಸ್ಟಿಯರ ಪ್ರಭುಗಳು ಆಕೆಯ ಬಳಿಗೆ ಬಂದು ಆಕೆಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿ ಯಾವುದರಲ್ಲಿದೆಯೆಂದು ನಾವು ಹೇಗೆ ಅವನನ್ನು ಗೆಲ್ಲಬಹುದೆಂದು ತಿಳಿದುಕೋ. ಆಗ ನಾವು ಅವನನ್ನು ಬಂಧಿಸಿ ಅವನನ್ನು ಕುಂದಿಸುವೆವು. ಆಗ ನಮ್ಮಲ್ಲಿ ಪ್ರತಿಯೊಬ್ಬನು 1100 ರೂಪಾಯಿ ಬೆಳ್ಳಿ ನಾಣ್ಯಗಳನ್ನು ಕೊಡುವೆವು ಅಂದಾಗ ದೆಲಿಲಾಳು, ಆ ಮಹಾಶಕ್ತಿ ಹೇಗೆ ಬಂತೆಂದು, ನಿನ್ನನ್ನು ಯಾವುದರಿಂದ, ನಿನ್ನನ್ನು ಕಟ್ಟಿ ಕುಂದಿಸುವುದು ಹೇಗೆ ಎಂಬುದನ್ನು ನನಗೆ ತಿಳಿಸು ಎಂದು ಸಂಸೋನನಿಗೆ ಕೇಳಿದಾಗ, ಸಂಸೋನನು ತಮಾಷೆ ಮಾಡುತ್ತಾನೆ. ಮೊದಲ 3 ಸಾರಿ ನನ್ನ ಬಲ ಅಲ್ಲಿದೆ ಇಲ್ಲಿದೆ ಎಂದು ಹೇಳುತ್ತಾನೆ. ಅದು ವಾಸ್ತವವಾಗಿರೋದಿಲ್ಲ. ಅಂದುಕೊಳ್ತಾನೆ ನಾನು ತಮಾಷೆ ಮಾಡ್ತಿದ್ದೇನೆ ಎಂದು. ಆದರೆ ದೆಲಿಲಳು ಮಾತ್ರ ತಮಾಷೆ ಮಾಡ್ತಿರಲಿಲ್ಲ. ದೆಲಿಲಾ ನಿಖರವಾದ ನಿರ್ಣಯದೊಂದಿಗೆ ಅಲ್ಲಿದ್ದಳು. 2-3 ಸಾರಿ ದೆಲಿಲಾ ಸೋತು ಹೋಗ್ತಾಳೆ. ಹಾಗಂತ ಆಕೆ ಬಿಟ್ಟು ಬಿಡಲಿಲ್ಲ. ಸಹೋದರ ಸಹೋದರಿಯರೇ, 2-3 ಸಾರಿ ನೀವು ಸೈತಾನನ ಶೋಧನೆಯನ್ನು ಜಯಿಸಿದರೆ ಸೈತಾನ ಮೌನವಾಗಿರೋದಿಲ್ಲ. ಎಕ್ಸಾಂಪಲ್, ಉದ್ಯೋಗದ ಸ್ಥಳದಲ್ಲಿ ಯಾರಾದರೂ ನಿಮ್ಮೊಂದಿಗೆ ಪರಿಚಯ ಬೆಳೆಸಿಕೊಳ್ತಿದ್ದಾರಾ? ಯಾರಾದರೂ ನಿಮ್ಮೊಂದಿಗೆ ಹೆಚ್ಚು ಮಾತಾಡಬೇಕೆಂಬ ಪ್ರಯತ್ನ ಮಾಡ್ತಿದ್ದಾರಾ? ನೀವು ಮುಖದ ಮೇಲೆ ಏನಾದರೂ ಹೇಳಿದ್ದೀರಾ? ನಾನಂಥವಳಲ್ಲ, ಅಂತಹ ಹುಚ್ಚು ಚೇಷ್ಟೆ ಮಾಡಬೇಡಿರಿ, ನನ್ನ ಬಳಿಗೆ ಬರಬೇಡ ಎಂದು ಏನಾದರೂ ಹೇಳಿದ್ದೀರಾ? ಅಯ್ಯೋ, ಇವಳು ಬಹಳ ಕಠಿಣವಾಗಿದ್ದಾಳೆ, ಬಹಳ ಸೀರಿಯಸ್ ಆಗಿದ್ದಾಳೆ, ಈಕೆ ಬಹಳ ಸ್ಟ್ರಿಕ್ಟು, ಈಕೆ ತಂಟೆಗೆ ಹೋಗ್ಬಾರ್ದು ಎಂದು ಹೇಳಿ ಬಿಡ್ತಾನಂದ್ಕೊಳ್ತೀರಾ? ಚಾನ್ಸೇ ಇಲ್ಲ. ಅವನು ಮತ್ತೊಮ್ಮೆ ಬರ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಬರ್ತಾನೆ. ನೀವು ಅವನಿಗೆ ಒಳಗಾಗುವವರೆಗೂ ಅವನು ಎಷ್ಟೋ ನಿರೀಕ್ಷೆಯಿಂದ ಕಾದು ಎದುರು ನೋಡುತ್ತಾನೆ. ನೀವು ದೊರಕುವವರೆಗೂ, ತಂಗಿಯಂದಿರೆ ಕೇಳ್ತಾ ಇದ್ದೀರಾ? ನೀವು ಅವನೊಂದಿಗೆ ಪಾಪ ಮಾಡುವವರೆಗೂ ಅವನೆಷ್ಟೋ ಲವಲವಿಕೆಯಿಂದ ಮಾತಾಡುತ್ತಾನೆ. ನೀನು ಪಾಪದಲ್ಲಿ ಬೀಳುವವರೆಗೂ ಆಕೆ ಎಷ್ಟೋ ಲವಲವಿಕೆಯಿಂದ ಮಾತಾಡ್ತಾಳೆ. ಬೈಬಲ್ ಹೇಳ್ತದೆ, ಅಂಥವರ ನಾಲಿಗೆ ಜೇನು ಹೊಯ್ದಂತಹ ನಾಲಿಗೆ ಎಂಬುದಾಗಿ. ಜೇನುತುಪ್ಪದಂತಹ ಸಿಹಿಯಾದ ಮಾತುಗಳಿಂದ ವಶಪಡಿಸಿಕೊಳ್ಳುವಂಥವರು ಇದ್ದಾರೆ. ಸಂಸೋನನು ಮೊಟ್ಟಮೊದಲು ಅವನು ಒಳಗಾಗ್ಲಿಲ್ಲ. ತನ್ನ ಶಕ್ತಿಯಲ್ಲಿದೆ ಎಂದು ಹೇಳಲಿಲ್ಲ. 2ನೇ ಸಾರಿ ಹೇಳಲಿಲ್ಲ. 3ನೇ ಸಾರಿ ಕೂಡ ಹೇಳಲಿಲ್ಲ. ಆಗ ಏನ್ ಮಾಡ್ತಾಳೆ ಗೊತ್ತಾ ದೆಲಿಲಾ? ಓದೋಣ ಬನ್ನಿ. 16ನೇ ವಚನ. ಇದಲ್ಲದೆ ಅವಳು ಅವನನ್ನು ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆದೆನ್ನುವಷ್ಟು ಬೇಸರವಾಯಿತು. ಸಂಸೋನನು ಸಾಯುವ ಅಗತ್ಯವೇನಿದೆ? ಸಂಸೋನನು ಬಲಿಷ್ಠನಲ್ಲವೋ? 1000 ಮಂದಿಯನ್ನು ಕತ್ತೆಯ ದಾವಡೆ ಎಲುಬಿನಿಂದ ಕೊಂದು ಹಾಕಿದನಲ್ಲವೇ? ಕತ್ತೆಯ ದಾವಡೆ ಎಲುಬಿನಿಂದ 1000 ಜನ ಫಿಲಿಸ್ಟಿಯರನ್ನು ಕೊಂದು ಹಾಕಿರುವಂತಹ ಸಂಸೋನನು ಈಗ ಏನೋ ಸಾಯಬೇಕಂದುಕೊಳ್ತಿದ್ದ. ಬೇಸರವಾಯ್ತು. ಜೀವಿತದಲ್ಲಿ ಬೇಸರಗೊಂಡ. ಯಾರು ಬೇಸರಗೊಳಿಸಿದ್ರು? ಯಾವ ಸ್ತ್ರೀ ಸಂತೋಷವನ್ನು ಕೊಟ್ಟಳೋ ಅದೇ ಸ್ತ್ರೀ ಈಗ ಸಂಸೋನನಿಗೆ ಬೇಸರಗೊಳಿಸಲು ಆರಂಭಿಸುತ್ತಾಳೆ, ವೇದನೆಗೊಳಿಸಲು ಆರಂಭಿಸುತ್ತಾಳೆ.
ಜೀವಿತದ ಮೇಲೆಯೇ ವಿರಕ್ತಿ ಉಂಟಾಗುವಂತೆ ಮಾಡುತ್ತಿದ್ದಾಳೆ. ಸಹೋದರಿ, ಕೇಳ್ತಿದೀಯಾ? ಯಾವ ಹುಡುಗ ನಿನಗೆ ಬಾಯ್ ಫ್ರೆಂಡ್ ಆಗಿದ್ದಾನೆ ಅಂದುಕೊಂಡಿದೀಯೋ, ಯಾವ ಹುಡುಗ ನನ್ನನ್ನು ಪ್ರೀತಿಸುತ್ತಾನೆ ಅಂದುಕೊಂಡಿಯೋ, ಯಾರು ನನಗೆ ಆಧಾರವಾಗಿರುತ್ತಾನೆ ಅಂದುಕೊಂಡಿಯೋ, ಯಾರು ನನಗಾಗಿ ಪ್ರಾಣ ಕೊಡುತ್ತಾನೆ ಅಂದುಕೊಂಡಿದ್ದೀಯೋ, ಈ ದಿನ ಅವನೇ ಅಲ್ಲವೋ ನಿನಗೆ ನರಕ ತೋರಿಸ್ತಿರೋದು? ಈ ದಿನ ಆಕೆಯೇ ಅಲ್ಲವೋ ನಿಮಗೆ ನರಕ ತೋರಿಸ್ತಿರೋದು? ಈ ದಿನ ಅಂಥವನೇ ಅಲ್ಲವೋ ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು? ನಿಮ್ಮ ಜೀವನದ ಮೇಲೆ ವಿರಕ್ತಿ ಹುಟ್ಟಿಸುತ್ತಾ ಇರೋದು, ನೀವು ಬದುಕಲಾರದಂತೆ ಮಾಡ್ತಿರೋದು. ಪ್ರಶಾಂತವಾಗಿ ಮನೆಯಲ್ಲಿರ್ಲಿಕ್ಕಾಗ್ತಾ ಇಲ್ಲ, ಪ್ರಶಾಂತವಾಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗ್ತಿಲ್ಲ, ಪ್ರಶಾಂತವಾಗಿ ತಂದೆಯೊಂದಿಗೆ ತಾಯಿಯೊಂದಿಗೆ ಮಾತಾಡ್ಲಿಕ್ಕಾಗ್ತಾ ಇಲ್ಲ, ಗಂಡ ಹೆಂಡತಿಯೊಂದಿಗೆ ಇರ್ಲಿಕ್ಕಾಗ್ತಾ ಇಲ್ಲ, ಕನಿಷ್ಠ ಮನೆಗೆ ಹೋಗಿ ಸರಿಯಾಗಿ ಅಡಿಗೆ ಮಾಡ್ಲಿಕ್ಕಾಗ್ತಾ ಇಲ್ಲ, ಮಕ್ಕಳನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ಕಾರಣ ಗೊತ್ತಾ? ಯಾರನ್ನು ನೀನು ನಂಬಿದೆಯೋ, ಯಾರನ್ನು ಒಳ್ಳೆಯವನು ಅಂದುಕೊಂಡಿಯೋ, ಯಾರು ನಿನಗೆ ಆಧಾರವಾಗಿರ್ತಾನ ಅಂದ್ಕೊಂಡಿಯೋ, ಅವನೇ ಅಲ್ಲವೋ ಈ ದಿನ ನಿನಗೆ ಬೇಸರಗೊಳಿಸ್ತಿರೋದು. ಅವನು ಹಾಕುವಂತಹ ಕಂಡೀಷನ್ಸ್ಗಳಿಗೆ, ಆಕೆ ಹಾಕುವ ಕಂಡೀಷನ್ಸ್ಗಳಿಗೆ ಈ ದಿನ ನಿಮ್ಮ ಜೀವಿತ ಯಾವ ಸ್ಥಾನಕ್ಕೆ ಬಂದಿದ್ದೀರಿ ಗೊತ್ತಾ? ಬೇಸರವಾಯ್ತು, ಸತ್ರೆ ಚೆನ್ನಾಗಿದೆ, ಇವನ ಬಾಧೆ ನಾನು ಸಹಿಸ್ಲಿಕ್ಕಾಗ್ತಿಲ್ಲ, ಈಕೆಯ ಬಾಧೆ ನಾನು ಸಹಿಸ್ಲಿಕ್ಕಾಗ್ತಾ ಇಲ್ಲ ಎನ್ನುವುದೇ ಈ ದಿನ ನಿಮ್ಮ ಸ್ಥಿತಿಯಲ್ಲವೋ? ಅದೇ ಅಲ್ಲವೋ ಈ ದಿನ ನಿಮ್ಮ ಬದುಕು? ಸಂಸೋನನು ಬಹು ಬಲಿಷ್ಠನಾಗಿದ್ದ, ಆದರೆ ಈ ದಿನ ಯಾವ ಸ್ಥಾನಕ್ಕೆ ಸೇರಿದ ಗೊತ್ತಾ? ಯಾವ ಸ್ತ್ರೀ ಅವನಿಗೆ ಸುಖವನ್ನು ಕೊಟ್ಟಳೋ ಅದೇ ಸ್ತ್ರೀ ಈಗ ಸಂಸೋನನಿಗೆ ನರಕ ತೋರಿಸ್ತಿದ್ದಾಳೆ, ಬದುಕಿನ ಮೇಲೆಯೇ ಆಸೆ ಇಲ್ಲದಂತೆ ಮಾಡಿದಾಳೆ. ಕೊನೆಗೆ ಸಂಸೋನನು ತನ್ನ ಶಕ್ತಿಯಲ್ಲಿದೆ ಎಂದು ಹೇಳುತ್ತಾನೆ, ನಾನು ಪ್ರತಿಷ್ಠಿಸಲ್ಪಟ್ಟವನಾಗಿದ್ದೇನೆ, ನಾನು ಪ್ರತ್ಯೇಕಿಸಲ್ಪಟ್ಟವನಾಗಿದ್ದೇನೆ, ನಾನು ಒಬ್ಬ ಪ್ರಭುವಿನ ಸೇವಕನಾಗಿದ್ದೇನೆ, ಪ್ರಜೆಗಳ ಪಕ್ಷದಲ್ಲಿ ನಿಂತು ಹೋರಾಡಬೇಕಾದವನಾಗಿದ್ದೇನೆ, ಪರಿಶುದ್ಧವಾದ ಜೀವಿತ ಜೀವಿಸಬೇಕಾದವನಾಗಿದ್ದೇನೆ. ಆದರೆ ಪಾಪಕ್ಕೆ ಅವಕಾಶ ಕೊಟ್ಟಿದ್ದೇನೆ, ಪಾಪಿಷ್ಠ ಕೆಲಸಗಳನ್ನು ಮಾಡಿದ್ದೇನೆ. ದೇವರು ನನ್ನನ್ನು ಪ್ರತಿಷ್ಠಿಸಿದಾಗ ನಾನು ಕ್ಷೌರ ಮಾಡಿಸಿಕೊಳ್ಳಬಾರದೆಂದು ಹೇಳಿದ್ದಾರೆ. ನನ್ನ ತಲೆಯ ಮೇಲೆ ಕಾಣಿಸುವ ಈ ಉದ್ದವಾದ ಕೂದಲು ನಾನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದೇನೆ ಎನ್ನುವುದಕ್ಕೆ ಸೂಚನೆಯಾಗಿದೆ. ಆ ಕೂದಲು ಕಟ್ ಮಾಡುವುದಾದ್ರೆ ನನ್ನ ಬಲವೆಲ್ಲ ಹೊರಟು ಹೋಗುತ್ತೆ. ರಹಸ್ಯ ಹೇಳ್ದ ಪ್ರಿಯರೇ, ಸಂಸೋನನು ತನ್ನ ಶಕ್ತಿ ಎಲ್ಲಿದೆ ಎಂದು ಹೇಳುವವರೆಗೂ ದೆಲೀಲ ಸಂಸೋನನಿಗೆ ಬಿಡಲಿಲ್ಲ ಪ್ರಿಯರೇ. ಆಗ ಫಿಲಿಷ್ಟಿಯರು ಅವನನ್ನು ಹಿಡಿಯುತ್ತಾರೆ. ದೊರಕಿದ ಪ್ರಿಯರೇ, ಒಮ್ಮೆ ಸಂಸೋನನು ಎಂಬ ಹೆಸರು ಕೇಳಿದ್ರೆ ಸಾಕು, ಬಹಳ ಜನರ ಬಟ್ಟೆಗಳು ಒದ್ದೆಯಾಗ್ತಿದ್ವು. ಸಂಸೋನನು ಬರುತ್ತಿದ್ದಾನೆ ಎಂದು ಹೇಳಿದ್ರೆ ಸಾಕು, ಫಿಲಿಷ್ಟಿಯರು ನಡುಗುತ್ತಾ ಇದ್ರು, ಗಡಗಡ ಅಂತ ನಡುಗುತ್ತಿದ್ರು. ಯಾಕೆ ಗೊತ್ತಾ? ಒಂದು ಕತ್ತೆಯ ದಾವುಡೆಯ ಎಲುಬನ್ನು ತೆಗೆದುಕೊಂಡು 1000 ಮಂದಿ ಫಿಲಿಷ್ಟಿಯರನ್ನು ಕೊಂದಾಕ್ತಾನೆ ಪ್ರಿಯರೇ. ಆ ವಾರ್ತೆ ದೇಶದಲ್ಲೆಲ್ಲ ಹಬ್ಬುತ್ತೆ. ನಮ್ಮ ದೇಶದಲ್ಲಿ ಯಾರೊಬ್ಬರು ಕೂಡ ಸಂಸೋನನನ್ನು ಎದುರಿಸ್ಲಿಕ್ಕಾಗೋದಿಲ್ಲ. ಅವನು ಬಹುಬಲಿಷ್ಠನಾಗಿದ್ದಾನೆ. ಸಂಸೋನನು ಇರುವವರೆಗೂ ನಮ್ಮ ದೇಶಕ್ಕೆ ಪ್ರಶಾಂತತೆ ಇರೋದಿಲ್ಲ. ಅಷ್ಟೊಂದು ಭಯ ಹುಟ್ಟಿಸಿದವನಾಗಿದ್ದ. ಆದರೆ ಈ ದಿನ ಒಬ್ಬ ಸ್ತ್ರೀಯ ಸಂತೋಷಕ್ಕೆ ತನ್ನ ಬಲವನ್ನು ಒಪ್ಪಿಸಿಕೊಟ್ಟ. ದೇವರನ್ನು ಮರೆತು ಹೋದ. ದೇವರ ಪ್ರಣಾಳಿಕೆಯನ್ನು ಪಕ್ಕಕ್ಕೆ ತಳ್ಳಿಹಾಕ್ದ. ದೇವರ ಪರಿಚರ್ಯವನ್ನು ಪಕ್ಕಕ್ಕೆ ತಳ್ಳಿಹಾಕ್ದ. ದೇವರ ಪ್ರಜೆಗಳನ್ನು ಪಾಲಿಸಬೇಕಾದಂಥವನು ಆ ಪಾಲನೆಯನ್ನು ಪಕ್ಕಕ್ಕೆ ತಳ್ಳಿಹಾಕ್ದ. ಪಾಪಕ್ಕೆ ಬಂಧಿತನಾದ. ಈಗ ಏನಾಯ್ತು? ದೆಲೀಲ ಮನೆಯೊಳಗಡೆ ಸುಖವನ್ನು ಕೊಡುತ್ತಾ ಮನೆಯ ಸುತ್ತಲೂ ಪ್ರಮಾದವನ್ನು ಹೊಂಚಿ ಹಾಕಿದಳು, ಮುತ್ತಿಗೆ ಹಾಕಿಟ್ಟಿದಳು. ಅರ್ಥವಾಗ್ತಿದೆಯಾ ಸಹೋದರ ಸಹೋದರಿಯರೇ? ಪಾಪವು ಮಾಡುವ ಕೆಲಸ ಇದೇ. ಸ್ವಲ್ಪ ಹೊತ್ತು ನಿಮಗೆ ಸುಖ ಸಂತೋಷ ಕೊಡುತ್ತೆ, ಆದರೆ ನಿಮಗೆ ಗೊತ್ತಾಗಲಾರದೆ ನಿಮ್ಮ ಸುತ್ತಲೂ ಪ್ರಮಾದವನ್ನು ತಂದು ಬಿಡುತ್ತೆ. ಸಂಸೋನನೇ ಎದ್ದೇಳು, ಎಂದಿನಂತೆ ನಾನು ಎದ್ದೇಳುತ್ತೇನೆ, ಎಂದಿನಂತೆ ಎಲ್ಲರನ್ನು ಕೊಂದಾಕುತ್ತೇನೆ ಅಂದ್ಕೊಂಡಾದರೆ ಅವನು ಮಾಡ್ತಿರುವ ಪಾಪವನ್ನು ನೋಡಿ 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 ಕೊನೆಗೆ ದೇವರೇ ಬೇಸರಗೊಂಡು ಬಿಟ್ಟುಬಿಡುತ್ತಾರೆ ಪ್ರಿಯರೇ. ಯಾವ ಶತ್ರು ಒಮ್ಮೆ ಭಯಪಟ್ಟಿದ್ರೋ ಅದೇ ಶತ್ರುಗಳು ಬಂದು ಸಂಸೋನನನ್ನು ಬಂಧಿಸುತ್ತಾರೆ. ಅವನಿಗೆ ಹಿಡಿಯುವುದೇ ತಡ, ಮೊದಲು ಅವನ ಕಣ್ಣುಗಳನ್ನು ಕಿತ್ತು ಹಾಕುತ್ತಾರೆ. ಎಂಥ ಘೋರ ನೋಡಿ! ಸಂಸೋನನ ಕಣ್ಣುಗಳಿಗೆ ತಿವಿಯುತ್ತಾರೆ, ಸಂಸೋನನನ್ನು ಬಂಧಿಸುತ್ತಾರೆ, ಮೈಯೆಲ್ಲ ಗಾಯಗೊಳಿಸುತ್ತಾರೆ. ಅಲ್ಲಿ ಬೀಸುವ ಕಲ್ಲಿದ್ದರೆ ಆ ಬೀಸುವ ಕಲ್ಲಿಗೆ ಕಟ್ಟಿ ಅವನು ತಿರುಗಾಡುವಂತೆ ಮಾಡುತ್ತಾರೆ. ಸಂಸೋನನು ಯಾವತ್ತೂ ಅಂದುಕೊಳ್ಳಲಿಲ್ಲ ಇಂತಹ ದುಸ್ಥಿತಿಗೆ ಸೇರುತ್ತೇನೆಂದು. ಸಂಸೋನನು ಈಗ ಏನ್ ಮಾಡ್ಲಿಕ್ಕಾಗುತ್ತೆ? ಅವನ ಪಾಪದ ಕೊಳ ಈಗ ತುಂಬಿತು. ಆ ಪಾಪದಲ್ಲಿ ಸಂಸೋನನು ದೊರಕಿದ, ಬಂದಿಯಾಗ್ಬಿಟ್ಟ, ಫಿಲಿಷ್ಟಿಯರ ಕೈಗಳಿಂದ ಬಂಧಿಸಲ್ಪಟ್ಟ. ಎಲ್ಲರೂ ಪರಿಹಾಸ್ಯ ಮಾಡುತ್ತಿರುವಾಗ ಸಂಸೋನನು ಅವಮಾನದಿಂದ ಒದ್ದಾಡುತ್ತಾ ಇರ್ತಾನೆ. ಸಂಸೋನನನ್ನು ಕರೆದುಕೊಂಡು ಹೋಗಿ 2 ಸ್ತಂಭಗಳ ಮಧ್ಯ ಕಟ್ಟುತ್ತಾರೆ. 3,000 ಜನ ಫಿಲಿಷ್ಟಿಯರು ಸಂಭ್ರಮ ಮಾಡಿಕೊಳ್ತಿದ್ದಾರೆ, ಕುಣಿದಾಡುತ್ತಿದ್ದಾರೆ. ಯಾರನ್ನು ನೋಡಿ ಗೊತ್ತಾ? ಒಮ್ಮೆ ಯಾವನನ್ನು ನೋಡಿ ನಾವು ಭಯಪಟ್ಟಿದ್ದೇವೋ
ಅವನನ್ನು ನಮ್ಮ ದೇವತೆ ಈಗ ನಮ್ಮ ಕೈಗೆ ಒಪ್ಪಿಸಿದ್ದಾಳೆ. ಈಗ ಇವನ ಕತೆ ಮುಗೀತು. ಆ ಅವಮಾನದೊಂದಿಗೆ, ನಾಚಿಕೆಯೊಂದಿಗೆ, ಕಣ್ಣನ್ನು ಕಳೆದುಕೊಂಡು, ಮೈಯೆಲ್ಲಾ ಹುಣ್ಣು ಮಾಡಿಕೊಂಡು, ಸರಪಣಿಗಳ ಮಧ್ಯ ಬಂಧಿತನಾಗಿ ಸಂಸೋನನು ನಿಲ್ಲಬೇಕಾದ ಅವಶ್ಯಕತೆ ಇತ್ತಂತೀರಾ? ಇಲ್ಲ ಪ್ರಿಯರೇ, ಸಂಸೋನನು ಈ ದಿನ ಬಂಧಿಸಲ್ಪಡುತ್ತಾನೆ. ಎಷ್ಟೋ ಒಳ್ಳೆಯ ಪ್ರಾರಂಭ ಇತ್ತು, ಎಷ್ಟೋ ಒಳ್ಳೆಯ ಜೀವಿತ ಇತ್ತು, ಎಷ್ಟೋ ಗೌರವ ಇತ್ತು, ಎಷ್ಟೋ ಘನತೆ ಇತ್ತು, ಎಷ್ಟೋ ದೊಡ್ಡ ಬಲ ಇತ್ತು, ಎಷ್ಟೋ ದೊಡ್ಡ ಹೆಸರಿತ್ತು. ಅಂಥವನು ಈ ದಿನ ಬಂಧಿತನಾಗುತ್ತಾನೆ. ಒಂದು ಸಾರಿ ಅವನ ಗತ ಅವನಿಗೆ ಜ್ಞಾಪಕವಾದಾಗ, ಆ ದಿನ ಅವನಿಗಾದ ಅವಮಾನ ನೆನೆಸಿಕೊಂಡು ಬಹಳ ನಾಚಿಕೆಗೊಳಗಾಗುತ್ತಾನೆ, ಬಹಳ ನರಳಾಡುತ್ತಾನೆ. ಕೊನೆಯದಾಗಿ ತನ್ನ ಜೀವಿತದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಏನೆಂದು ಗೊತ್ತಾ? ದೇವರೇ, ಯೆಹೋವನೇ, ಪಾಪಿಷ್ಠನಾದ ನನಗೆ ಒಂದು ಅವಕಾಶ ಕೊಡುವಿಯಾ? ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್. ಕೊನೆಯದಾಗಿ ಒಂದು ಅವಕಾಶ ನನಗೆ ಕೊಡು, ಇನ್ನೊಂದೇ ಸಾರಿ ಎನ್ನುವುದೇ ಸಂಸೋನನು ಮಾಡಿದ ಪ್ರಾರ್ಥನೆ. ಇನ್ನೊಂದೇ ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ ಪ್ಲೀಸ್. ನನ್ನ ಜೀವಿತದಲ್ಲಿ ನಿನ್ನನ್ನು ಯಾವತ್ತೂ ಸಂತೋಷಪಡಿಸಿಲ್ಲ, ನನ್ನ ಜೀವಿತದಲ್ಲಿ ಯಾವತ್ತೂ ನಿನ್ನ ಚಿತ್ತ ಮಾಡಲಿಲ್ಲ, ನನ್ನ ಜೀವಿತದಲ್ಲಿ ನೀನು ಆಶಿಸಿದಂತೆ ನಾನು ಯಾವತ್ತೂ ಜೀವಿಸಿಲ್ಲ. ಆದರೆ ಈ ಕೊನೆಯ ಕ್ಷಣದಲ್ಲಿ ಆದರೂ ಯೆಹೋವನೇ, ನನಗೊಂದು ಅವಕಾಶ ಕೊಡುವಿಯಾ? ಒಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಿಯಾ? ಸಾಯುವುದಕ್ಕಿಂತ ಮುಂಚೆಯಾದರೂ ನಿನ್ನ ಚಿತ್ತ ಮಾಡಬೇಕಂದ್ಕೊಳ್ತಿದ್ದೇನೆ. ಸಾಯುವುದಕ್ಕಿಂತ ಮುಂಚೆಯಾದರೂ ನೀನು ಯಾವ ಉದ್ದೇಶದಿಂದ ನನ್ನನ್ನು ಸೃಷ್ಟಿಸಿದೆಯೋ ಆ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಬೇಕೆಂದು ಆಶಿಸುತ್ತಿದ್ದೇನೆ. ಒಂದು ಅವಕಾಶ ಕೊಡುವಿಯಾ? ಒಂದೇ ಒಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಿಯಾ? ಅದೇ ಆ ದಿನ ಸಂಸೋನನು ಮಾಡಿರುವ ಕೊನೆ ಪ್ರಾರ್ಥನೆಯಾಗಿತ್ತು. ಅಲ್ಲಿಯವರೆಗೂ ತನ್ನ ಇಷ್ಟಾನುಸಾರವಾಗಿ ಜೀವಿಸಿ ತನ್ನ ಶರೀರ ಹಾಳು ಮಾಡಿಕೊಂಡು, ಅವನಿಗೆ ಕೊಟ್ಟ ಅವಕಾಶಗಳನ್ನು ಹಾಳು ಮಾಡಿಕೊಂಡು, ಕೊನೆಗೆ ಬಂದಾಗ ಒಂದು ಅವಕಾಶ ದೇವರೇ ನನಗೆ ಕೊಡು ಎಂದು ಕೇಳುವುದಾದರೆ ಕೇಳ್ತೇನೆ. ದೇವ್ರು ಕೊಡ್ತಾರಂತೀರಾ? ಕೊಡ್ಲಿಕ್ಕಾಗ್ತದಂತೀರಾ? ಏನಂದೆ? ಬದುಕಿರುವ ಕಾಲವೆಲ್ಲ ನಿನ್ನ ಇಷ್ಟಾನುಸಾರವಾಗಿ ಜೀವಿಸಿದೆ. ಎಷ್ಟು ಸಾರಿ ನಿನಗೆ ಎಚ್ಚರಿಸಿದೆ, ಎಷ್ಟು ಸಾರಿ ಇದು ತಪ್ಪು 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 ಎಂದು ನಿನಗೆ ನಾನು ಎಚ್ಚರಿಸಿ ಹೇಳಿಲ್ಲ. ಎಷ್ಟೋ ಸಾರಿ ಗದರಿಸಿದೆ, ಎಷ್ಟೋ ಸಾರಿ ನೀನು ಹೊಂದಿಕೊಂಡಿರುವ ಅವಮಾನಕ್ಕಾಗಿ ನಾನು ನಿನಗೆ ಪ್ರತ್ಯಕ್ಷನಾದೆ. ನನ್ನ ಮಾತು ಕೇಳಲಿಲ್ವಲ್ಲ? ನಿನ್ನ ಇಷ್ಟ ಬಂದಂತೆ ಜೀವಿಸಿದೆಯಲ್ಲವೇ? ಈಗ ಕೊನೆಯದಾಗಿ ಎಲ್ಲವನ್ನೂ ಕಳೆದುಕೊಂಡ ನಂತರ ಒಂದು ಅವಕಾಶ ಕೊಡು ಎಂದು ಕೇಳ್ತಾ ಇದ್ದಿ. ಈ ನಿನ್ನ ಮುಖಕ್ಕೆ ನಾನ್ಯಾಕೆ ಕೊಡಲಿ ಅವಕಾಶ? ಮುಗಿದೋಯ್ತು ನಿನ್ನ ಜೀವಿತ ಅಂದಿದ್ದಾರಂದ್ಕೊಳ್ತೀರಾ ದೇವರು? ಇಲ್ಲ ಪ್ರಿಯರೇ, ಆ ದಿನ ಕಣ್ಣೀರಿನೊಂದಿಗೆ ಕುಗ್ಗಿ ಹೋದವನಾಗಿ ಸಂಸೋನನು ಪ್ರಾರ್ಥಿಸಿದಾಗ ಆ ಕರುಣಾ ಸಂಪನ್ನನು ಸಂಸೋನನ ಪ್ರಾರ್ಥನೆಯನ್ನು ಲಾಲಿಸಿದರು ಪ್ರಿಯರೇ. ಸಂಸೋನನು ಕಳೆದುಕೊಂಡಂತಹ ಬಲವನ್ನು ತಿರುಗಿ ದೇವರು ಅನುಗ್ರಹಿಸಿದರು ಪ್ರಿಯರೇ. ಯಾವಾಗ ದೇವರು ಸಂಸೋನನು ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿದ್ರು ಹೇಳಿ? ಕೊನೇ ಪ್ರಾರ್ಥನೆ ಮಾಡಿದಾಗ, ಇನ್ನೊಂದೇ ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ. ನಂತರ ತನ್ನ ಬಲಗಡೆಯಲ್ಲಿರುವ ಸ್ತಂಭ ಹಿಡ್ಕೊಳ್ತಾನೆ, ಎಡಗಡೆ ಇರುವ ಸ್ತಂಭ ಹಿಡಿದುಕೊಳ್ಳುತ್ತಾನೆ. ಫಿಲಿಸ್ಟಿಯರನ್ನು ಸಂಹರಿಸುವುದಕ್ಕಾಗಿಯೇ ದೇವರೇ ನನ್ನನ್ನು ಸೃಷ್ಟಿಸಿದೆ, ಆದರೆ ನಾನು ಯಾವತ್ತೂ ನಿನ್ನ ಚಿತ್ತ ಮಾಡಲಿಲ್ಲ. ಕನಿಷ್ಠ ಸಾಯುವ ಈ ಸಮಯದಲ್ಲಿ ನಿನ್ನ ಚಿತ್ತ ಮಾಡಲು ಬಯಸುತ್ತಿದ್ದೇನೆ. ನನ್ನನ್ನು ಕ್ಷಮಿಸು ದೇವರೇ, ಇನ್ನೊಂದೇ ಅವಕಾಶ ನನಗೆ ದಯಪಾಲಿಸು ಎಂದು ಪ್ರಾರ್ಥನೆ ಮಾಡಿ ಆ 2 ಸ್ತಂಭಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದೇ ಸಾರಿ ಎಳೆಯುತ್ತಾನೆ ಪ್ರಿಯರೇ. ಅವರಿರುವಂತಹ ಭವನವೇ ಕುಸಿದು ಬೀಳುತ್ತೆ ಪ್ರಿಯರೇ. 3,000 ಜನ ಫಿಲಿಸ್ಟಿಯರು ಒಂದೇ ಸಾರಿ ಸತ್ತು ಹೋಗುತ್ತಾರೆ. ಆದರೆ ದುರದೃಷ್ಟವೇನೆಂದರೆ, ಸಾಯುವ ಹೊತ್ತಿನಲ್ಲಿ ಅಲ್ಲ ಪ್ರಿಯರೇ ಸಂಸೋನನು ಸೇವೆ ಮಾಡಬೇಕಾದದ್ದು. ಸಾಯುವ ಹೊತ್ತಿನಲ್ಲಿ ಅಲ್ಲ ಪ್ರಿಯರೇ ಸಂಸೋನನು ದೇವರ ಉದ್ದೇಶ ನೆರವೇರಿಸಬೇಕಾದದ್ದು. ಅವನು ಬದುಕಿ ನೆರವೇರಿಸಬೇಕಾಗಿತ್ತು. ಆ ದಿನ ಸಂಸೋನನಿಗೆ ಅವಕಾಶವಿರಲಿಲ್ಲ, ಸಂಸೋನನು ಸತ್ತು ಹೋದ. ಆದರೆ ಈ ದಿನ ನಿಮಗೆ ಆ ಅವಕಾಶವಿದೆ. ಯಾವ ಅವಕಾಶ? ಕರ್ತನೇ, ಸಂಸೋನನ ಹಾಗೆ ನಾನು ಕೂಡ ನಿನ್ನಿಂದ ದೂರವಾಗಿದ್ದೇನೆ. ಈ ದಿನ ನನ್ನ ಕುಟುಂಬದಲ್ಲಿ ಒಬ್ಬ ಶಾಪಗ್ರಸ್ತನಂತೆ ನಾನು ಕಾಣಿಸ್ತಿದ್ದೇನೆ. ಯಾರೇ ಆಗಲಿ ನನ್ನನ್ನು ನೋಡುವಾಗ ಛೀ ಅನ್ನುತ್ತಿದ್ದಾರೆ. ಹಾಳಾಗಿ ಹೋಗಿದ್ದೇನೆ, ಪತನವಾಗಿದ್ದೇನೆ. ನನ್ನನ್ನು ನೋಡಿದ್ರೆ ನನಗೇ ಅಸಹ್ಯ ಉಂಟಾಗ್ತಿದೆ. ಆದರೆ ಏನ್ಮಾಡ್ಲಿ, ಪಾಪಿಷ್ಠನಾಗಿದ್ದೇನೆ. ಕೊನೆಯದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ಇನ್ನೊಂದೇ ಸಾರಿ ನನಗೆ ಜ್ಞಾಪಕ ಮಾಡಿಕೋ ದೇವರೇ. ನನ್ನ ಜೀವಿತದಲ್ಲಿ ನೀನು ಏನ್ ಮಾಡಲಿಚ್ಛಿಸುತ್ತಿದೆಯೋ ಅದನ್ನು ಮಾಡಿ ಮುಗಿಸುವ ಶಕ್ತಿ ನನಗೆ ಕೊಡುವಿಯಾ ಎಂದು ಪ್ರಾರ್ಥನೆ ಮಾಡುವುದಾದರೆ
ಈ ಕ್ಷಣವೇ ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಿಮ್ಮ ಜೀವಿತದಲ್ಲಿ ದೇವರು ಏನನ್ನು ಮಾಡಬೇಕೆಂದು ನಿಮ್ಮನ್ನು ಹುಟ್ಟಿಸಿದ್ದಾರೋ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಈ ಕ್ಷಣದಿಂದಲೇ ಆತನು ಪ್ರಾರಂಭಿಸುತ್ತಾನೆ. ಈ ಸಮಯದಲ್ಲಿ ಪ್ರಾರ್ಥಿಸುವಂತವರು ಯಾರಾದರೂ ಇದ್ದೀರಾ? ಹಾಗಾದರೆ ಬನ್ನಿ ಪ್ರಾರ್ಥಿಸೋಣ. ಯೇಸುವೇ, ನನ್ನನ್ನು ಮನ್ನಿಸು, ನನ್ನನ್ನು ಕ್ಷಮಿಸು, ನಮ್ಮನ್ನು ಅಂಗೀಕರಿಸಿರಿ ದೇವರೇ. ಹಿಮಗಿಂತಲೂ ಬಿಳುಪಾಗಿ ನಮ್ಮ ಹೃದಯವನ್ನು, ನಮ್ಮ ಶರೀರವನ್ನು ಪವಿತ್ರಗೊಳಿಸಿರಿ, ಪರಿಶುದ್ಧಗೊಳಿಸಿರಿ. ಈ ದಿನ ಮೊದಲುಗೊಂಡು ನಿಮಗೋಸ್ಕರವೇ ಜೀವಿಸುತ್ತೇವೆ, ನಿಮ್ಮ ಮಗುವಾಗಿಯೇ ಜೀವಿಸುತ್ತೇವೆ. ನೀವು ಆಶಿಸಿದ ಹಾಗೆ ನಮ್ಮ ಮುಂದುಳಿದ ಜೀವಿತವನ್ನು ಮುಂದೆ ವರಿಸುತ್ತೇವೆ ಎಂದು ನಿಮಗೆ ಮಾತು ಕೊಡ್ತೇವೆ. ನಮ್ಮನ್ನು ಕ್ಷಮಿಸಿದ್ದಕ್ಕಾಗಿ, ನಮ್ಮನ್ನು ಮನ್ನಿಸಿರುವುದಕ್ಕಾಗಿ, ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದ್ದಕ್ಕಾಗಿ, ನಮ್ಮ ಪಾಪ ಬಂಧನಗಳನ್ನು ಮುರಿದು ಹಾಕಿದ್ದಕ್ಕಾಗಿ, ನಮ್ಮ ಹೃದಯಗಳನ್ನು ನೂತನಪಡಿಸಿದ್ದಕ್ಕಾಗಿ ನಿಮಗೇ ಸ್ತುತಿ, ನಿಮಗೇ ಮಹಿಮೆ, ನಿಮಗೇ ಘನತೆ ಯುಗಯುಗಗಳವರೆಗೂ ಸಲ್ಲಿಸಲ್ಪಡಲಿ. ಆಮೆನ್, ಆಮೆನ್, ಆಮೆನ್. ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.